ಸುಳ್ಳಾಟಕ್ಕೆ ಬೇಸತ್ತು ಕಿರುತೆರೆ ನಟ ದೂರು ದಾಖಲಿಸಿರುವಂತ ಘಟನೆ ಗಿರಿನಗರ ಠಾಣೆಯಲ್ಲಿ ನಡೆದಿದೆ. ಗಿರಿನಗರ ಠಾಣೆಗೆ ನಟ ಧನುಷ್ ಎಂಬಾತ ದೂರನ್ನ ಕೊಟ್ಟಿದ್ದಾರೆ. ಶಿವಾಜಿ ಸೂರತ್ಕಲ್ ಸಿನಿಮಾದಲ್ಲಿ ಈ ನಟ ನಟಿಸಿದ್ರು. ಸುಳ್ಳು ಹೇಳಿ ಬೇರೆಯವರ ಜೊತೆ ವಿದೇಶಕ್ಕೆ ಹೋಗಿದ್ದಾನೆ. ಈ ರೀತಿ ಸುಳ್ಳ ಆರೋಪ ಮಾಡಿ ಹಲ್ಲೆ ಮಾಡಿದ್ದಾಳೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಹೆಂಡತಿ ವಿರುದ್ಧವೇ ಕೇಸನ್ನ ದಾಖಲು ಮಾಡಿದ್ದಾರೆ ನಟ ಧನುಷ್. ಧನುಷ್ ಪತ್ನಿ ಹರ್ಷಿತಾ ಎಂಬಾಕೆ ಮೇಲೆ ಕೇಸು ದಾಖಲಾಗಿದೆ. ಹಲ್ಲೆ ಮಾಡಿದರ ಜೊತೆ ಗೂಂಡಾಗಳನ್ನ ಕರೆಸಿ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾಳೆ. ಅವಳು ಹಲ್ಲೆ ಮಾಡಿರೋದು, ಆದ್ರೆ ನಾನ್ ಹೊಡೆದಿದ್ದೀನಿ ಅಂತ ಹೇಳಿದ್ದಾಳೆ. ಘಟನೆ ಸಂಬಂಧ ಗಿರಿನಗರ ಪೊಲೀಸ್ ಠಾಣೆಗೆ ನಟನಿಂದ ದೂರು ನೀಡಲಾಗಿದೆ. ಸದ್ಯ ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಧನುಷ್ ಪತ್ನಿಯನ್ನ ವಿಚಾರಣೆಗೆ ಕರೆಯೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿಕೊಂಡಿದ್ದಾರೆ. ಶಿವಾಜಿ ಸೂರತ್ಕಲ್ ಸಿನಿಮಾದಲ್ಲಿ ನಟಿಸಿದ್ದಂತ ನಟ ಧನುಷ್ ಈಗ ಪತ್ನಿ ವಿರುದ್ಧ ಹಲ್ಲೆ ಮಾಡಿದ್ದಾಳೆ ಅನ್ನುವಂತ ದೂರನ್ನ ಕೊಟ್ಟಿದ್ದಾರೆ. ನಾನು ವಿದೇಶಕ್ಕೆ ಹೋಗಿದ್ದೀನಿ ಅಂತ ನನ್ನ ಮೇಲೆ ಆರೋಪವನ್ನ ಮಾಡಿದ್ಲು. ಸುಳ್ಳು ಆರೋಪವನ್ನ ಮಾಡಿ ಅವಳೇ ಗೂಂಡಾಗಳನ್ನ ಕರೆಸಿ ಹಲ್ಲೆ ಮಾಡಿ ನಾನು ಹೊಡೆದಿದ್ದೀನಿ ಅಂತ ದೂರನ್ನ ದಾಖಲಿಸಿದ್ದಾಳೆ ಅಂತ ನಟ ಧನುಷ್ ಈಗ ಗಿರಿನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಧನುಷ್ ವಿರುದ್ಧ ಕೌಂಟರ್ ದೂರನ್ನ ಕೊಟ್ಟಿದ್ದಾರೆ ಪತ್ನಿ ಹರ್ಷಿತಾ. ದಕ್ಷಿಣ ವಿಭಾಗ ಮಹಿಳಾ ಠಾಣೆಗೆ ಪತ್ನಿಯಿಂದ ದೂರು ದಾಖಲಾಗಿದೆ. ವರದಕ್ಷಿಣೆ ಕಿರುಕುಳವನ್ನ ನೀಡಿ ನನಗೆ ದೈಹಿಕವಾಗಿ ಹಲ್ಲೆ ಮಾಡಿದ್ದಾರೆ. 9 ತಿಂಗಳ ಹಿಂದೆ ಮದುವೆಯಾಗಿದ್ರು ಧನುಷ್ ಮತ್ತು ಹರ್ಷಿತಾ. ಮದುವೆ ವೇಳೆ 50 ಗ್ರಾಂ ಚಿನ್ನ ಹಾಗೂ 8 ಲಕ್ಷ ವರದಕ್ಷಿಣೆಗಾಗಿ ಬೇಡಿಕೆ ಇಟ್ಟಿದ್ರು. ಧನುಷ್ ಹಾಗೂ ಕುಟುಂಬಸ್ಥರ ಮೇಲೆ ಪ್ರಕರಣವನ್ನ ದಾಖಲಿಸಿದ್ದಾರೆ ಹರ್ಷಿತಾ. 9 ತಿಂಗಳ ಹಿಂದೆ ಧನುಷ್ ಹಾಗೂ ಹರ್ಷಿತಾರ ವಿವಾಹವಾಗಿತ್ತು. ಈ ಸಂದರ್ಭದಲ್ಲಿ ವರದಕ್ಷಿಣೆಗಾಗಿ ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹರ್ಷಿತಾ ಪ್ರತಿ ದೂರನ್ನ ದಾಖಲಿಸಿದ್ದಾರೆ. ಒಂದ್ ಕಡೆ ಧನುಷ್ ನನಗೆ ಪತ್ನಿ ಹಲ್ಲೆ ಮಾಡಿದ್ದಾಳೆ, ಗೂಂಡಾಗಳನ್ನ ಕರೆಸಿ ನನ್ನ ಮೇಲೆ ಸುಳ್ಳು ಆರೋಪವನ್ನ ಮಾಡಿ ನನ್ನ ಮೇಲೆ ಹಲ್ಲೆ ಮಾಡಿ ನಾನ್ ಹೊಡೆದಿದ್ದೀನಿ ಅಂತ ದೂರನ್ನ ಕೊಟ್ಟಿದ್ರೆ, ಮತ್ತೊಂದ್ ಕಡೆ ಪತ್ನಿ ಹರ್ಷಿತಾ 50 ಗ್ರಾಂ ಚಿನ್ನ 8 ಲಕ್ಷ ಹಣಕ್ಕಾಗಿ ನನಗೆ ವರದಕ್ಷಿಣೆಗಾಗಿ ಬೇಡಿಕೆ ಇಟ್ಟಿದ್ರು ಅನ್ನುವಂತ ಪ್ರತಿ ದೂರನ್ನ ದಾಖಲಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.